ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾವು ಸದ್ಯಕ್ಕೆ ಭಟ್ಕಳದ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದಂತ ಸೋಡಿಗದ್ದೆ ಮಹಾಸತಿ ಜಾತ್ರಾ ಮಹೋತ್ಸವದಲ್ಲಿ ಇದ್ದೇನೆ. ಇವತ್ತು ವಿಶೇಷವಾಗಿ ಇಲ್ಲಿ ಕೆಂಡ ಸೇವೆ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಮಕರ ರಾಶಿಗಾಗಿ ಫೋಟೋ ಮಾಡಿ ಫೋಟೋ ಮಾಡಿ ಒಳ್ಳೆ ಹೌದು ಅವರು. ಈಗ ನಾವು ಸದ್ಯಕ್ಕೆ ಭಟ್ಕಳದ ಸೋಡಿಗದ್ದೆ ಮಹಾಸತಿ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ಇವತ್ತು 24ನೇ ತಾರೀಕು ಮತ್ತು ಇಲ್ಲಿ ಕೆಂಡ ಸೇವೆ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಜನ ಈ ಒಂದು ಕೆಂಡ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗಷ್ಟೇ ಸುಮಾರು ಟೈಮ್ ಒಂದು 11 ಗಂಟೆ ಆಗಿದೆ. ಈಗ ಕೆಂಡ ಸೇವೆ ಪ್ರಾರಂಭ ಆಯಿತು. ಬೆಳಿಗ್ಗೆಯಿಂದ ಕೆಂಡ ಸೇವೆಗೆ ಬೇಕಾದಂಥ ಧಾರ್ಮಿಕ ವಿಧಿವಿಧಾನಗಳು ಎಲ್ಲ ಆಯಿತು. ಸಾಕಷ್ಟು ಕಟ್ಟಿಗೆಗಳನ್ನು ಇಟ್ಟು ಆ ಕಟ್ಟಿಗೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿ ಆ ನಂತರ ಸುಮಾರು ತಾಸುಗಳ ಬಳಿಕ ಸಂಪೂರ್ಣ ಆ ಕಟ್ಟಿಗೆಗಳು ಕೆಂಡವಾದ ನಂತರ ಈಗ ಕೆಂಡ ಸೇವೆ ಆರಂಭ ಆಗಿದೆ. ದೇವಸ್ಥಾನದ ಸುತ್ತು ಎಲ್ಲ ಕಡೆ ಸಾಕಷ್ಟು ಲೈನ್ ಇದೆ. ಕೆಂಡ ಸೇವೆ ಹರಕೆಯನ್ನು ಹೊತ್ತುಕೊಂಡವರು ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ. ಇಲ್ಲಿ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನದ ಸುತ್ತಮುತ್ತ ಎಲ್ಲ ಕಡೆ ಕೂಡ ಈ ಕೆಂಡ ಸೇವೆಗಾಗಿ ಭಕ್ತಾದಿಗಳು ನಿಂತ್ಕೊಂಡಿರೋದು. ಯಾವ ಪರಿ ಭಕ್ತಾದಿಗಳಿದ್ದಾರೆ ಅಂತ ಲೈಕ್ ನಿಮಗೆ ಚಿಕ್ಕ ಚಿಕ್ಕ ಪಾಪದಿಂದ ಹಿಡಿದು ವಯೋವೃದ್ಧರು ಕೂಡ ಇದ್ದಾರೆ. ಅಂದ್ರೆ ಚಿಕ್ಕ ಮಕ್ಕಳನ್ನ ಅವರ ತಾಯಿಯಂದಿರು ಅಥವಾ ಅವರ ಪಾಲಕರು ಇಲ್ಲ ಅಂದ್ರೆ ಅವರ ತಂದೆಯವರು ಅವರನ್ನ ಎತ್ಕೊಂಡು ಕೆಂಡವನ್ನ ಹಾಯ್ತಾರೆ. ಬಾಕಿ ಉಳಿದಂತೆ ಎಲ್ಲರೂ ಕೂಡ ಅವರು ಸ್ವತಃ ಕೆಂಡವನ್ನ ಹಾಯ್ತಾರೆ. ಅದು ನೋಡಿ, ಇದು ಮುಗಿಯೋದೇನಿಲ್ಲ ಅಂತಂದ್ರೆ ಒಂದು ಮಧ್ಯಾಹ್ನದವರೆಗೂ ಇದು ಮುಂದುವರಿಯುತ್ತೆ. ಕೆಂಡ ಸೇವೆ ಇದೆಯಲ್ಲ, ಇದು ಮಧ್ಯಾಹ್ನದವರೆಗೂ ಮುಂದುವರಿಯುತ್ತೆ. ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಕೂಡ ಇಲ್ಲಿ ಕೈಗೊಂಡು ಈ ಒಂದು ಕೆಂಡ ಸೇವೆಯನ್ನ ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷ ಈ ಸೋಡಿಗದ್ದೆ ಮಹಾಸತಿ ತಾಯಿಯ ಜಾತ್ರಾ ಮಹೋತ್ಸವ ನಿಮಗೆ 23ನೇ ತಾರೀಕಿಂದ ಶುರುವಾಗಿ, ಜನವರಿ 23ರಿಂದ ಶುರುವಾಗಿ 31ರ ತನಕ ಇದು ಜಾತ್ರೆ ಮುಂದುವರಿಯುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧ ಜಾತ್ರೆಗಳಲ್ಲಿ ಈ ಸೋಡಿಗದ್ದೆ ಮಹಾಸತಿ ದೇವಿಯ ಜಾತ್ರಾ ಮಹೋತ್ಸವ ಕೂಡ ಒಂದು. ಮೊದಲನೇ ದಿನ ಇಲ್ಲಿ ಹಾಲ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಆನಂತರ ಇವತ್ತು 24 ಎರಡನೇ ದಿನ, ಇವತ್ತು ಕೆಂಡ ಸೇವೆ. ಆನಂತರ 25ನೇ ತಾರೀಕಿಂದ ನಾಳೆಯಿಂದ ಶುರುವಾಗಿ 25, 26, 27, 28 ತುಲಾಭಾರ ಸೇವೆ ಇರುತ್ತೆ. 28ರಿಂದ 31ರವರೆಗೂ ಸಾಮಾನ್ಯವಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಂದುವರಿಯುತ್ತೆ.
ಭಕ್ತಾದಿಗಳು ಬೇರೆ ಬೇರೆ ಕಾರಣಕ್ಕೆ ಹರಕೆಯನ್ನ ಹೊತ್ಕೋತಾರೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಾಯಿ ಮಹಾಸತಿಯ ದೇವಿಯ ಮೊರೆಯನ್ನ ಹೋಗ್ತಾರೆ. ನಾನು ಕೆಂಡ ಸೇವೆಯಲ್ಲಿ ಪಾಲ್ಗೊಳ್ತೀನಿ, ಕೆಂಡ ಸೇವೆಯನ್ನ ನೀಡ್ತೀನಿ ಅನ್ನೋ ರೀತಿಯಲ್ಲಿ. ಅನಂತರ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ನಡೆಯುವಂತ ಕೆಂಡ ಸೇವೆಯಲ್ಲಿ ಅವ್ರು ಭಾಗವಹಿಸಿ ಈ ಒಂದು ಕೆಂಡವನ್ನ ಹಾಯ್ತಾರೆ. ಕೆಲವರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ ಕೆಂಡ ಹಾಯುವಾಗ. ತುಂಬಾ ಈಸಿಯಾಗಿ, ಸಾಮಾನ್ಯವಾಗಿ ಸಹಜವಾಗಿ ನೆಲದ ಮೇಲೆ ನಡಿತೀವಿ ಅಷ್ಟೇ ಸಹಜವಾಗಿ ಕೆಂಡವನ್ನು ಹಾಯ್ತಾರೆ. ಆದ್ರೆ ಕೆಲವರು ತುಂಬಾ ಎಕ್ಸೈಟ್ ಆಗಿರೋ ಕಾರಣಕ್ಕೆ ತುಂಬಾ ಗೊಂದಲ ಮಾಡ್ಕೊಳ್ಳೋದು ಕೂಡ ಇದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳ ಸಾಕಷ್ಟು ಭಾವ ಪರವಶತೆಗೆ ಒಳಗಾಗ್ತಾರೆ. ಸಂಕಷ್ಟದ ಕಾಲದಲ್ಲಿ ಇಲ್ಲಿ ಹರಕೆಯನ್ನು ಹೊತ್ಕೋತಾರೆ. ಬಟ್ ಇವತ್ತು ಕೆಂಡ ಹಾಯುವಾಗ ಸಂಕಷ್ಟ ಪರಿಹಾರವಾಗಿ ಎಂಥದ್ದೇ ಸ್ಥಿತಿಯಲ್ಲಿ ತಾನು ಮಕ್ಕಳನ್ನ ಎತ್ಕೊಂಡು ಕೆಂಡ ಹಾಯ್ತೀನಿ ಅನ್ನುವಂತ ಒಂದು ದೃಢ ಮನಸ್ಥಿತಿ ಅವರಲ್ಲಿ ಇರುತ್ತೆ. ಸೊ ಇದು ಕೂಡ ಇಬ್ರು ಮಕ್ಕಳನ್ನ ಕಂಕಳಲ್ಲಿ ಇಟ್ಕೊಂಡು ಆ ತಾಯಿ ಕೆಂಡವನ್ನು ಹಾಯುವಾಗ ನಿಜವಾಗ್ಲೂ ಅದೊಂದು ವಿಶೇಷವಾದಂತ ಕ್ಷಣಗಳು ಅಂತ ಹೇಳ್ಬೋದು. ಕೇವಲ ಒಬ್ಬರಂತಲ್ಲ, ಸಾಕಷ್ಟು ತಾಯಂದಿರು ತಮ್ಮ ಚಿಕ್ಕ ಮಕ್ಕಳನ್ನ ಕಂಕಳಲ್ಲಿ ಹಾಕೊಂಡು ಈ ಒಂದು ಕೆಂಡವನ್ನು ಹಾಯೋದು ತುಂಬಾ ವಿಶೇಷ ಅಂತ. ನೋಡಿ, ದೇವಸ್ಥಾನದ ಪ್ರಾಂಗಣ, ಸೋಡಿಗದ್ದೆಯ ಈ ಒಂದು ದೇವಸ್ಥಾನದ ಪೂಜಾರಿಗಳು ಈ ಸಂದರ್ಭದಲ್ಲಿ ಅವರಲ್ಲಿ ಆವೇಶ ಬರುತ್ತೆ. ಈಗ ತಾಯಿ ಸೋಡಿಗದ್ದೆ ಮಹಾಸತಿಯ ದರ್ಶನವನ್ನು ತಾಯಿ ಸೋಡಿಗದ್ದೆ ಮಹಾಸತಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಶಕ್ತಿ ದೇವತೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಷ್ಟು ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಅಂತ ಹೇಳ್ಬೋದು. ಮೂಲೆ ಮೂಲೆಯಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ತಾಯಿ ಸೋಡಿಗದ್ದೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೋಡಿಗದ್ದೆ ಮಹಾಸತಿ ಜಾತ್ರೋತ್ಸವದಲ್ಲಿ ನಡೀತಾ ಇರುವಂತ ಕೆಂಡ ಸೇವೆಯನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.